ಅಥವಾ ಆ್ಯಕ್ಚುಲಿ ಅದು ಒಳ್ಳೆ ಡಿಸಿಷನ್. ಹಾಂ ಅದು ಆ್ಯಕ್ಚುಲಿ ಮಕ್ಕಳಿಗೆ ಮೊಬೈಲ್ ಸಿಗಬಾರ್ದು. ಸಿಕ್ಕರೂ ಕೆಲವೊಂದು ಆ್ಯಪ್ಗೇನು ವೆಬ್ಸೈಟೇ ವರ್ಕ್ ಆಗಬಾರ್ದು ಅವ್ರಿಗೆ. ಏನೋ ಆನ್ಲೈನ್ ಕ್ಲಾಸು ಅದು ಇದು ಅಂತ ಹೇಳ್ತವ್ರೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಓಪನ್ ಆಗಬೇಕಷ್ಟೇ ಮೊಬೈಲಲ್ಲಿ. ಸೊ ಅದನ್ನು ಬ್ಯಾನ್ ಮಾಡಲೇಬೇಕು ಆ್ಯಕ್ಚುಲಿ. ಅದು ತುಂಬ ಒಳ್ಳೆಯದು. ಮಕ್ಕಳಿಗೆ ಮೊಬೈಲ್ದಾರ ಊಟನೇ ಮಾಡಲ್ಲ, ತಿಂಡಿ ಮಾಡಲ್ಲ, ಇಲ್ಲ ಆಚೆ ಹೋದ್ರೂ ಮೊಬೈಲಲ್ಲೇ ಇರ್ತಾರೆ. ಸೊ ಅದು ಸಿಕ್ಕಾಪಟ್ಟೆ ಹೆಡ್ಏಕು ಮತ್ತು ಕಣ್ಣಿಗೆಲ್ಲ ಸ್ಟ್ರೈನ್ ಜಾಸ್ತಿ ಇದೆ ಇದರಿಂದ. ಸೈಡ್ ಎಫೆಕ್ಟ್ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಇದು ಯಾರು ಮಿಸ್ಟೇಕ್ ಅಂತ ಹೇಳ್ಬೋದು ಸರ್ ನೀವು? ಈ ರೀತಿ ಮಕ್ಕಳು ಮೊಬೈಲ್ಗೆ ಮೇ ಬಿ ಜನ್ರೇಷನ್ ಗ್ಯಾಪೇ ಜಾಸ್ತಿ ಆಗೋಗಿದೆ. ಫ್ಯಾಮಿಲೀಸ್ ಎಲ್ಲ ಅವ್ರವ್ರು ನೋಡ್ಕೊಳ್ತಾ ಇರ್ತಾರೆ, ಮಕ್ಕಳು ಮೊಬೈಲ್ ಕೊಟ್ಟು ಕುಂಡಿಸ್ಕೊಡ್ತಾರೆ ಅಷ್ಟೇ ಅವರು. ಸೊ ಅವ್ರು ಯಾರು ರೀಲ್ಸ್ ನೋಡ್ಕೊಂಡು ಆರಾಮಾಗಿ ಕುಂತ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಪೇರೆಂಟ್ಸ್ದು ಇದರಲ್ಲಿ ತುಂಬ ಮಿಸ್ಟೇಕ್ಸ್ ಇದೆ ಅಂತ ಎಸ್, ಹೇಳ್ಬೋದಾ? 95% ಅವ್ರದ್ದೇ ಮಿಸ್ಟೇಕ್ಸ್. 195 ಅವ್ರದ್ದೇ ಮಿಸ್ಟೇಕ್ ಇರ್ತಾರೆ ಪೇರೆಂಟ್ಸ್. ಓಕೆ, ನಿಮ್ಮ ಮನೇಲಿ ಮಕ್ಕಳಿದ್ದಾರಾ? ಇನ್ನೂ ಇಲ್ಲ, ಬಟ್ ನೋಡ್ತಾ ಇದ್ದೀವಲ್ಲ ಫ್ಯಾಮಿಲಿನಲ್ಲಿ ಯಾವುದೇ ಮಕ್ಕಳಾದ್ರೂ ಅಷ್ಟೇ ಫೋನ್ ಇಲ್ಲ ಅಂದರೆ ನಿದ್ದೆ ಮಾಡಲ್ಲ. ನಾವು ಊಟ ಮಾಡಬಾಪ ಅಂದರೆ ಫೋನ್ ಕೊಟ್ಬಿಟ್ಟು ಊಟ ಮಾಡಿಸ್ಬೇಕು. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಇವತ್ತು. ಆ್ಯಂಡ್ ಇನ್ನೂ ಸ್ವಲ್ಪ ಎಂಗೇಜ್ ಅಂದರೆ ಒಂದು 50-60 ಇಯರ್ಸ್ ಮಕ್ಕಳೆಲ್ಲ ಮೊಬೈಲ್ ಕೊಟ್ಟಿಲ್ಲ ಅಂತ ಸುಸೈಡ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಗ್ತಾ ಇದೆ, ಬಟ್ ಅದನ್ನು ಸ್ಕೂಲಲ್ಲೇ ಇದನ್ನು ಮಾಡಿಸ್ಬೇಕಷ್ಟೇ. ನಾವು ಅದನ್ನು ಸ್ಕೂಲಲ್ಲಿ ಎಜುಕೇಟ್ ಮಾಡಬೇಕಷ್ಟೇ ಅವ್ರಿಗೆಲ್ಲ. ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಸರ್? ಇನ್ನೇ ಗುಡ್ ವೇ ಆಗ್ತಾ ಇದೆಯಾ ಮೊಬೈಲ್ ಅಥವಾ ಬ್ಯಾಡ್ ವೇ ಆಗ್ತಾ ಇದೆಯಾ? ಏನು ಹೇಳ್ಬೋದು? ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಗುಡ್ ವೇಗಿಂತ ಬ್ಯಾಡ್ ವೇನೇ ಜಾಸ್ತಿ ಯೂಸ್ ಆಗ್ತಾಯಿದೆ. ಗುಡ್ ವೇ ತುಂಬ ಕಮ್ಮಿ ಆಗ್ಬಿಟ್ಟಿದೆ. ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಹೋಗ್ಬೇಕಾದ್ರೆ ಏನೂ ಗೊತ್ತಿರಲಿಲ್ಲ ನಮಗೆ. ಅವಾಗಿನ ಮೊಬೈಲ್ ಆಫ್ ಸ್ಟಾರ್ಟಿಂಗ್ ಇತ್ತು. ಸೊ ತುಂಬ ಗುಡ್ ವೇಲಿ ಯೂಸ್ ಆಗ್ತಿತ್ತು. ಬಟ್ ಇವಾಗಂತೂ ಏನಿಲ್ಲ, ಯಾವ ಥರ ಯೂಸ್ ಆಗ್ತದೆ ಯಾರು ಗೊತ್ತಾಗ್ತಾನೆ ಇಲ್ಲ. ಅದು ಪ್ರೈವೇಸಿ ಅಂದ್ಬಿಟ್ಟು ತುಂಬ ಹಾಳು ಮಾಡ್ಬಿಟ್ಟವ್ರು. ಪೇರೆಂಟ್ಸ್ ಹೇಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು? ಮಕ್ಕಳದ ಮೊಬೈಲ್ ಕೊಟ್ಟರು ಕೂಡ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ? ಪೇರೆಂಟ್ಸ್ಗೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಅದೇನೋ ಸ್ಕೂಲ್ ಲೆವೆಲಲ್ಲೇ ಮಾಡಬೇಕಷ್ಟೇ, ಎಜುಕೇಷನಲ್ಲಿ ಎಜುಕೇಟ್ ಮಾಡಬೇಕಷ್ಟೇ. ಮನೆಯೆಲ್ಲ ಮಾಡೋಕ್ಕಲ್ಲ, ತುಂಬ ಕಷ್ಟ. ಮಕ್ಕಳು ಅಮ್ಮ ಅಪ್ಪನ ಮಾತು ಕೇಳಲ್ಲ, ಯಾವುದೇ ಕಾರಣಕ್ಕೂ ಕೇಳಲ್ಲ. ಹೇಳಿದ್ರೆ ಒಂದು ಪಕ್ಕ. ಹೌದು, ಸ್ಕೂಲಲ್ಲೇ ಮಾಡಬೇಕಷ್ಟೇ. ಅದು ಎಲ್ಲರಿಗೂ ಎಜುಕೇಟ್ ಮಾಡಬೇಕಷ್ಟೇ. ಅದು ಹಾಗಿದ್ರೆ ಈ ನಿರ್ಧಾರ ಸರಿ ಅನ್ಸುತ್ತೆ? 100% ಕರೆಕ್ಟ್ ಇದೆ. ಗೌರ್ಮೆಂಟ್ ಯೋಚನೆ ಮಾಡ್ತಿದೆ, ನಿರ್ಧಾರ ಸರಿನಾ ತಪ್ಪ? ಜಾರಿಗೆ ಬಂದರೆ ಒಳ್ಳೇದಾ? ಇದು ಜಾರಿಗೆ ಯಾವಾಗ ಬರಬೇಕಾಗಿರೋ ತಂದಿರೋದು ಉತ್ತಮ. ಹೇಳಬೇಕು ಅಂದರೆ ಕೊರೋನಾ ಇದಾದ ಟೈಮಲ್ಲಿ ಸ್ಕೂಲ್ ಓಪನ್ ಆದರೆ ಆವಾಗಲೇ ಬ್ಯಾನ್ ಮಾಡಬೇಕಾಗಿತ್ತು. ಅದು ಇಷ್ಟು ದಿನ ಬಿಟ್ಟಿರೋದೇ ತಪ್ಪು. ಇನ್ನು ಮುಂದಾದ ಸರ್ಕಾರದವರು ಅದನ್ನು ಇದು ರೂಲ್ಸ್ ತಂದಿದ್ರಲ್ಲ, ಇದು ಸ್ವಾಗತಾರ್ಹ. ಯಾಕಂದರೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಬ್ಯಾನ್ ಮಾಡಿದ್ರೆ, ಓದೋ ಕಡೆ ಗಮನ ಕೊಡ್ತಾರೆ. ಈ ಮಕ್ಕಳು ಮೊಬೈಲ್ ಒಳಗಡೆ ತೊಗೊಂಡ್ರೆ ಟೈಮ್ ಸಿಕ್ಕಿದಾಗೆಲ್ಲ ಬರೀ ಮೊಬೈಲೇ ನೋಡ್ತಾ ಇರ್ತಾರೆ, ಓದೋ ಕಡೆ ಗಮನ ಕೊಡಲ್ಲ. ಇದನ್ನು ನಾವು ಒಪ್ಕೋತೀವಿ. ಆಲ್ಮೋಸ್ಟ್ ಎಜುಕೇಷನ್ ಸಿಸ್ಟಮ್ ಅಂದರೆ ಈ ಹೋಮ್ವರ್ಕ್ ಕಳಿಸೋದಾಗಿರ್ಬೋದು, ಪ್ರತಿಯೊಂದು ಮೊಬೈಲಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ಗೆ ಡಿಪೆಂಡ್ ಆಗಿದೆ ಕೂಡ. ಸೊ ಹೇಗೆ ಇದ್ರ ಬಗ್ಗೆ ಏನು? ಇದು ಸ್ವಲ್ಪ ಅದು ಬೇರೆ ಥರ ಕ್ರಮ ತೊಗೋಬೇಕು. ಮೊಬೈಲ್ಗೆ ಡಿಪೆಂಡ್ ಆಗಬಾರ್ದು. ಅದಕ್ಕೆ ಬೇರೆ ಏನಾದ್ರು ರೂಲ್ಸ್ಗಳಿದ್ದಾವೆ, ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮಿದೆ. ಇದಾರಪ್ಪ, ಮೊಬೈಲ್ ಯೂಸ್ ಮಾಡ್ತಾರಾ? ಕಾಲೇಜಿಗೆ ಹೋಗೋ ಮಕ್ಕಳಮ್ಮ ಸ್ಕೂಲ್ ಮಕ್ಕಳಿಗಾದ್ರೆ ಹೇಗೋ ಇದೆ. ಇಲ್ಲ, ನಮ್ಮ ಮಕ್ಳಿಗೂ ಅನ್ವಯಿಸಿದೆ. ಅದು ಕೆಲವು ಸತಿ ನಮ್ಮ ಮಕ್ಳಿಗೂ ಅನ್ವಯಿಸಿದೆ. ಅದು ಎಲ್ಲ ಮಕ್ಳಿಗೂ ಒಳ್ಳೇದೇನೆ. ಅದು ಹೇಳ್ತಾ ಇರ್ತೀರಾ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದರೆ ಕಮ್ಮಿ ಯೂಸ್ ಮಾಡಿ ಅದು? ಹೇಳ್ತಾ ಇರ್ತೀವಿ. ಒಂದೊಂದು ಸತಿ ಕೆಲವು ಸತಿ ಬೈತಾನೆ ಇರ್ತೀವಿ, ಒಳ್ಳೇದಲ್ಲ ಮೊಬೈಲ್ ನೋಡೋದು ಅಂತ. ಆದರೂ ಮಕ್ಳು ಕೇಳಬೇಕಲ್ಲ. ಅದು ಚಿಕ್ಕ ಮಕ್ಳಿಗೆ ಫಾಲೋ ಮಾಡೋದು ಒಳ್ಳೆಯದು. ಚಿಕ್ಕ ಮಕ್ಕಳಿಂದಲೇ ಹೇಳ್ಕೊಟ್ರೆ ಕೇಳ್ತಾರೆ. ಅದು ಕೇಳ್ತಾರೆ. ಈಗ ದೊಡ್ಡವ್ರ ಮಕ್ಳು ಕೇಳೋಲ್ಲ, ಈಗ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ರೆ ಒಳ್ಳೇದಪ್ಪ. ಎಸ್, ಬಹಳಷ್ಟು ಜನರ ಒಂದು ಅಭಿಪ್ರಾಯ ಏನು ಹೇಳ್ಬೋದು ಅಂದರೆ, ಸರ್ಕಾರದ ಈ ಚಿಂತನೆ ಏನು 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮೊಬೈಲನ್ನು ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆ ಸರಿ ಇದೆ. ಇದನ್ನು ಜಾರಿಗೆ ತರಬೇಕು. ಮೊಬೈಲಿಂದ ಸಾಕಷ್ಟು ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತದೆ. ಮಕ್ಕಳು ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ ಮೊಬೈಲಿಗೆ, ಓದ್ತಾ ಇಲ್ಲ, ಬರಿತಾ ಇಲ್ಲ, ಆ್ಯಂಡ್ ಅವ್ರು ಮಾನಸಿಕವಾಗಿ ಕೂಡ ತುಂಬ ಒತ್ತಡ ಬೀಳ್ತಾ ಇದೆ ಅವರಿಗೆ. ಈ ಎಲ್ಲದರಿಂದ ಮೊಬೈಲು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟ ಪರಿಣಾಮನೇ ಬೀಳ್ತದೆ ಮಕ್ಕಳ ಮೇಲೆ. ಹಾಗಾಗಿ ಅಟ್ಲೀಸ್ಟ್ 16 ವರ್ಷದ ಒಳಗೆ ಅಂದರೆ ಆಗಿನ ಚಿಕ್ಕ ಮಕ್ಕಳು ಬುದ್ಧಿ ಬರ್ತಿರೋಂತಹ ವಯಸ್ಸಾಗಿರುತ್ತೆ, ಏನು ಹೇಳ್ತಾರೋ ಅದನ್ನು ತಗೊಳ್ಳುವಂತಹ ವಯಸ್ಸಾಗಿರುತ್ತೆ. ಹಾಗಾಗಿ ಆ ವಯಸ್ಸಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಬ್ಯಾನ್ ಮಾಡಬೇಕು. ಜೊತೆಗೆ ಪೋಷಕರು ಕೂಡ ಅಷ್ಟೇ ಆ ವಿಚಾರ ಬಗ್ಗೆ ಗಮನ ಹರಿಸಬೇಕು. ಎಷ್ಟು ಮೊಬೈಲ್ ಬೇಕೋ ಮಕ್ಕಳಿಗೆ, ಅಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಕೊಡಬೇಕು ಅನ್ನೋದು ಬಹಳಷ್ಟು ಜನರ, ಎಲ್ಲ ಜನರ, ಬಹುತೇಕ ಎಲ್ಲರೂ ಜನರ ಅಭಿಪ್ರಾಯ ಇದಾಗಿದೆ. ಸರ್ಕಾರದ ಚಿಂತನೆ ಕೂಡ ಇದು ಸರಿಯಾಗಿದೆ. ಜಾರಿಗೆ ತಂದರೆ ಇನ್ನೂ ಒಳ್ಳೇದಾಗುತ್ತೆ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.